ಪೂರ್ಣ ಪ್ರಮಾಣದ ಒಳ ಮೀಸಲಾತಿಯನ್ನು ಜಾರಿಪಡಿಸಬೇಕಂತಕ್ಕಂಥ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಪೂರ್ಣ ಪ್ರಮಾಣದ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಂತ ಆಗ್ರಹವನ್ನು ಮಾಡಿಬಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಣ ದಿನ 6ನೇ ತಾರೀಕು ಏನಪ್ಪ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಊರಾಗಿರ್ತಕ್ಕಂಥ ಸಿದ್ದರಾಮನ ಹುಂಡಿಯಿಂದ ಕಾಲ್ನಡಿಗೆ ಜಾಥಾ ಪ್ರಾರಂಭ ಆಗ್ತಾ ಇದೆ. ಪ್ರಾರಂಭ ಆಗಿರ್ತಕ್ಕಂಥ ಕಾಲ್ನಡಿಗೆ ಜಾಥಾ ವರುಣ ಕ್ಷೇತ್ರವನ್ನು ಮತ್ತು ಟಿ ನರಸೀಪುರ ಕ್ಷೇತ್ರವನ್ನು ಕಾಲ್ನಡಿಗೆಯಿಂದ ನಡ್ಕೊಂಡು ಬಂದೇನಪ್ಪ ಅಂದ್ರೆ 11ನೇ ತಾರೀಕು ಡಿಸೆಂಬರ್ 11ನೇ ತಾರೀಕು ಏನಪ್ಪ ಅಂದ್ರೆ ಮೈಸೂರಿನ ಟೌನ್ ಹಾಲ್ ಮುಂದುಗಡೆ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ನಾವು ಯಾಕೆ ಆ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದ್ರೆ ಪೂರ್ಣ ಪ್ರಮಾಣದ ಒಳ ಮೀಸಲಾತಿ ಅಂತ ಈಗೇನು ರಾಜ್ಯ ಸರ್ಕಾರ ಎಲ್ಲೆಲ್ಲಿ ಮೀಸಲಾತಿ ಇದೆ ಅಲ್ಲೆಲ್ಲ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಂತಕ್ಕಂಥ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ನೀವು ನೇರ ನೇಮಕಾತಿಗೂ ಒಳ ಮೀಸಲಾತಿ ಮಾಡಬೇಕು, ಬಡ್ತಿ ಮೀಸಲಾತಿಗೂ ಒಳ ಮೀಸಲಾತಿ ಮಾಡಬೇಕು, ಶೈಕ್ಷಣಿಕ ಅವಕಾಶಗಳಿಗೂ ಒಳ ಮೀಸಲಾತಿ ಮಾಡಬೇಕು, SEP TSP ಅನುದಾನ ಹಂಚಿಕೆಗೂ ಕೂಡ ಒಳ ಮೀಸಲಾತಿ ಮಾಡಬೇಕು, ಬ್ಯಾಕ್ಲಾಗ್ ಹುದ್ದೆಗಳಿಗೆ ಒಳ ಮೀಸಲಾತಿ ಮಾಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ರಾಜಕೀಯ ಅವಕಾಶವನ್ನು ಕಲ್ಪಿಸೋದಕ್ಕೋಸ್ಕರ ಸ್ಥಳೀಯ ಚುನಾವಣೆಗಳಾಗಿರ್ತಕ್ಕಂಥ ZP TP ಗ್ರಾಮ ಪಂಚಾಯತಿ ಮತ್ತು ಪುರಸಭೆ ಮಹಾನಗರ ಪಾಲಿಕೆಯಲ್ಲಿ ಕೂಡ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಂತಕ್ಕಂಥ ಪೂರ್ಣ ಪ್ರಮಾಣದ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಆಗ್ರಹ ಮಾಡಿ ಏನಪ್ಪ ಅಂದ್ರೆ ನಾವು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟದ ಒಳಗಡೆ ನಾವು ಸುಮಾರು 10 ಬೇಡಿಕೆಗಳನ್ನು ಇಟ್ಟುಕೊಂಡಿದ್ದೇವೆ. ಆ ಬೇಡಿಕೆಗಳನ್ನು ತಮ್ಮ ಮುಂದೆ ಓದಿ ಹೇಳ್ತಾ ಇದ್ದೇವೆ. ಮೊದಲನೇದಾಗಿ ಶೈಕ್ಷಣಿಕ ಕ್ಷೇತ್ರವಾದ ಉನ್ನತ ಶಿಕ್ಷಣ ಸೇರಿದಂತೆ ಎಲ್ಲ ಶೈಕ್ಷಣಿಕ ರಂಗದಲ್ಲಿ ಒಳ ಮೀಸಲಾತಿಯನ್ನು ಅನ್ವಯಿಸಬೇಕು ಮತ್ತು ಕೂಡಲೇ ಕಂದಾಯ ಇಲಾಖೆಯ ಪರಿಶಿಷ್ಟ ಜಾತಿಗಳ ಪ್ರವರ್ಗವಾರು ಜಾತಿ ಪ್ರಮಾಣ ಪತ್ರ ನೀಡಲು ಆದೇಶಿಸಬೇಕು. ಸಂವಿಧಾನದ ಪರಿಚ್ಛೇದ ಆದೇಶಿಸಬೇಕು. ಅದಾದ ನಂತರ ಎರಡನೇದು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯನ್ನು ಅನುದಾನಿತ ಶಾಲೆಗಳು ಸೇರಿದಂತೆ ಸರ್ಕಾರಿ ಅರೆ ಸರ್ಕಾರಿ ಹುದ್ದೆಗಳ ನೇರ ನೇಮಕಾತಿ, ಬಡ್ತಿ, ಬ್ಯಾಕ್ಲಾಗ್ ಹುದ್ದೆಗಳು ನೇಮಕಾತಿಗೂ ಅನ್ವಯಿಸಿ ಆದೇಶಿಸಬೇಕು. ಮೂರನೇ ಬೇಡಿಕೆ ಮೊದಲನೇ ವರದಿ ಪ್ರಕಾರ ಭಾಷೆ ಆದ ಮೇಲೆ ರಾಜ್ಯಗಳಾದವು. ಯಾಕಂದರೆ ಅದಕ್ಕೆ ಮೊದಲು ನಾವು 1956ಕ್ಕಿಂತ ಮೊದಲು ಹೈದರಾಬಾದ್ ರಾಜ್ಯದಲ್ಲಿ ಇದ್ದೀವಿ. ಮುಂಬೈ ಕರ್ನಾಟಕದಲ್ಲೂ ಬ್ರಿಟಿಷರ ಅವ್ರು ಸ್ವತಂತ್ರ ಭಾರತದಲ್ಲಿದ್ದರು. ಕೊಡಗು ಕರ್ನಾಟಕ ಸಪ್ರೇಟ್ ಇತ್ತು. ಮದ್ರಾಸ್ ಕರ್ನಾಟಕ ಅವರು ಮದ್ರಾಸ್ ಸ್ಟೇಟ್ನಲ್ಲಿದ್ದರು. ಮೈಸೂರು ರಾಜ್ಯ ಸಪ್ರೇಟ್ ಇತ್ತು. ಕನ್ನಡ ಭಾಷೆ ಜನರು ಒಂದೇ ಕಡೆ ಇರಲಿಂದ ನಾವು ಅಭಿವೃದ್ಧಿ ಆಗ್ತದೆ ಮತ್ತು ನಮ್ಮದು ಅಭಿಮಾನ ಉಳಿತದೆ, ನಮ್ಮ ಅಸ್ತಿತ್ವ ಉಳಿತದೆ ಅಂಥೇಳಿ ನಾವು 56ರಲ್ಲಿ ವಿಶಾಲ ಕನ್ನಡದಲ್ಲಿ ಸೇರಿದ್ದೀವಿ. ಸೇರಿದ ನಂತರ 3 ದಶಕಗಳ ತನಕ ನಮ್ಗೆ ಅಭಿವೃದ್ಧಿ ಕಿರಣಗಳು ನಮ್ಮ ಮೇಲೆ ಬಿದ್ದೇ ಇಲ್ಲ. ಈ ಬಗ್ಗೆ ಏನದಲ್ಲ, ಯಾವ ಮುಂಬೈ ಕರ್ನಾಟಕ ನಾಯಕ ಆಗಲಿ, PD ಜತ್ತಿಯವರಾಗಲಿ, ಅದೇ ರೀತಿಯಾಗಿ ನಮ್ಮ ಉತ್ತರ ಕರ್ನಾಟಕ ಬಹುತೇಕ ಮುಖ್ಯಮಂತ್ರಿಗಳು ನಮ್ಗೆ ಯಾರೂ ಕ್ಯಾರೆ ಅಂದಿಲ್ಲ. ಯಾವಾಗ ನಾವು 80ರ ನಂತರ ಹೋರಾಟ ಸ್ಟಾರ್ಟ್ ಮಾಡಿದ್ದೀವಿ, ನಮ್ಮ ಹೋರಾಟ ಫಲವಾಗಿ ಏನದಲ್ಲ ಫಜಲ್ ಅಲಿ ವರದಿ ಪ್ರಕಾರ ನಮ್ಗೆ ನ್ಯಾಯ ಸಿಗಬೇಕಂತ ಹೋರಾಟ ಮಾಡಿದ್ವಿ. ಅದಕ್ಕೆ ಪೂರಕವಾಗಿ ಏನದಲ್ಲ ಧರಮ್ ಸಿಂಗ್ ಸಮಿತಿ ವರದಿ ಪ್ರಕಾರ HKDB ಆಯಿತು ವೀರೇಂದ್ರ ಪಾಟೀಲ್ ಅವ್ರ ಕಾಲಕ್ಕೆ. ನಂತರ ಏನದಲ್ಲ ಅದರಲ್ಲಿಂದ ಏನಾಗಿಲ್ಲ ಅಂತ ಮತ್ತೆ ಹೋರಾಟ ಮಾಡಿದ್ವಿ. ನಂಜುಂಡಪ್ಪ ನೇತೃತ್ವದಾಗ ಕಮಿಟಿ ಕೂಡಿಸಿದ್ರು SM ಕೃಷ್ಣ ಅವರು. ಆ ವರದಿ ಶಿಫಾರಸು ಪ್ರಕಾರನೂ ಡೆವಲಪ್ ಆಗಲಿಲ್ಲ. ಮುಂದೆ ನಾವು ನಿರಂತರ ಹೋರಾಟ ಮಾಡಿದ ಫಲಸ್ವರೂಪ 371ನೇ ಕಲಂ ಜಾರಿ ಆಯಿತು. ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ, ಧರಮ್ ಸಿಂಗು, ಯಡಿಯೂರಪ್ಪ ಎಲ್ಲ ಪಕ್ಷದ ರಾಜಕೀಯ ಇಚ್ಛಾಶಕ್ತಿಯಿಂದ ಆಯಿತು. ಅದು ಆದ ನಂತರ 2013 ಇದು ಜಾರಿ ಆಯಿತು. ಜಾರಿ ಆದ ನಂತರ ಬೊಂಬೈ ಕರ್ನಾಟಕದವರು ಕಣ್ಣು ಕೆಂಪಾದವು. ಅವರೇನದಲ್ಲ ಈ ಒಂದು ಕಲ್ಯಾಣ ಕರ್ನಾಟಕದಾಗ ಬಿಜಾಪುರದ ಜಿಲ್ಲೆಗಳು ತಾಲೂಕುಗಳು ಹೆಂಗೆ ಸೇರಿಸ್ಬೇಕು, ಅದೇ ರೀತಿ ಸಿಂಗಿ ತಾಲೂಕು ಹೆಂಗೆ ಸೇರಿಸ್ಬೇಕು, ಈ ರೀತಿ ಬೊಂಬೈ ಕರ್ನಾಟಕದ ತಾಲೂಕುಗಳು ಸೇರಿಸ್ಲಿಕ್ಕೆ ಭಾಳ ಪ್ರಯತ್ನ ಮಾಡಿದ್ರು. ಆ ಪ್ರಯತ್ನ ಸಕ್ಸಸ್ ಆಗಲಿಲ್ಲ. ಆಗ್ಲಾರ್ದಾಗ ಏನು ಮಾಡಿದ್ರು ಅಂತಂದ್ರೆ ಅವರು ಈ 371 ನಾವು ಹೆಂಗೆ ಪಡಿಬೇಕು, ಹೈದರಾಬಾದ್ ಕರ್ನಾಟಕದವ್ರಿಗೆ ಒಂದು ಕಡೆ ನೌಕರಿಗಳದಾಗ ಸಾವಿರಾರು ನೌಕರಿ ಸಿಗ್ಲತ್ತವ, ವರ್ಷಕ್ಕೆ 150 ಮೆಡಿಕಲ್ ಸೀಟ್ ಸಿಗ್ತಿದ್ದಿಲ್ಲ, 1000 ಮೆಡಿಕಲ್